ಪ್ರತಿ ಅಪಾಯದಿಂದ ಹೊರಬಂದು ಬೆಳೆಯ ಆದಾಯ ಸುರಕ್ಷಿತವು. ಫಸಲು ಬೀಮಾದಿಂದ ರೈತರು ಸ್ವಾವಲಂಬಿ ಆಗುವರು. ಈಗ ಬರ ಬರ್ಲಿ ಪ್ರವಾಹ ಬರ್ಲಿ ಏನು ಭಯ ಇಲ್ಲ. ಈಗ ಆಲಿಕಲ್ಲು ಬೀಳ್ಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ. ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದ್ರೂ ನಮ್ಮ ಕ್ಲೈಮ್ಗೆ ಸರಿಯಾದ ಪಾವತಿ ಪಡಿತೇವೆ. ಯಾಕಂದ್ರೆ ನಾವು ತೆಗೆದುಕೊಂಡಿದ್ದೇವೆ ಪ್ರಧಾನಮಂತ್ರಿ ಫಸಲ್ ಬಿಮಾ. ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್, ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ. ಪ್ರತಿ ವರ್ಷ 5 ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ. ಈಗ ನಿಮ್ಮ ಸರದಿ. ಸಮೀಪದ ಕೃಷಿ ಕಾರ್ಯಾಲಯ, ಸಹಕಾರಿ ಸಮಿತಿ, ಬ್ಯಾಂಕ್ ಶಾಖೆ, ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ. ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ನಮಸ್ಕಾರ. ಮುಖ್ಯಾಂಶಗಳು. ವಿಧಾನ ಪರಿಷತ್ನಲ್ಲಿ ಎಪಿಎಂಸಿ ತಿದ್ದುಪಡಿ ಮಸೂದೆಗೆ ಧ್ವನಿಮತದ ಅಂಗೀಕಾರ. ಕಾಯ್ದೆ ಜಾರಿಯಿಂದ ಮಧ್ಯವರ್ತಿಗಳ ಹಾವಳಿ ನಿವಾರಣೆ. ಸಚಿವ ಎಸ್ಟಿ ಸೋಮಶೇಖರ್. ಕನಿಷ್ಠ ಬೆಂಬಲ ಬೆಲೆ ಎಂಎಸ್ಪಿ ಮುಂದುವರಿಕೆ. ಎಪಿಎಂಸಿ ಮಂಡಿಗಳ ರದ್ದತಿ ಇಲ್ಲ. ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್. ಜೈವಿಕ ಭಯೋತ್ಪಾದನೆ ನಿರ್ಮೂಲನೆಗೆ ಆಸಿಯಾನ್ ಕೊಡುಗೆ ಪ್ರಮುಖ. ಭದ್ರತೆ, ರಕ್ಷಣಾ ಸಹಕಾರ ಸಶಕ್ತಗೊಳಿಸುವ ಅಗತ್ಯ. ರಾಜನಾಥ್ ಸಿಂಗ್. ದೆಹಲಿಯಲ್ಲಿ ನೂತನ ಸಂಸತ್ ಭವನ ಕಟ್ಟಡ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಶಂಕುಸ್ಥಾಪನೆ. ವಾರ್ತೆಗಳ ವಿವರ. ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ಮಸೂದೆಗೆ ನಿನ್ನೆ ರಾತ್ರಿ ವಿಧಾನ ಪರಿಷತ್ತಿನಲ್ಲಿ ಒಪ್ಪಿಗೆ ಪಡೆಯಲಾಯಿತು. ಕಾಂಗ್ರೆಸ್ ಸದಸ್ಯರ ಸಭಾತ್ಯಾಗದ ನಡುವೆಯೇ ಧ್ವನಿ ಮತದ ಮೂಲಕ ಈ ಮಸೂದೆಗೆ ಅಂಗೀಕಾರ ನೀಡಲಾಯಿತು. ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್ ಸದನದಲ್ಲಿ ಮಸೂದೆ ಮಂಡಿಸಿದರು. ಈ ಮಸೂದೆ ಮೇಲೆ ಸುಮಾರು 5 ಗಂಟೆಗಳ ಕಾಲ ಸುದೀರ್ಘ ಚರ್ಚೆ ನಡೆಯಿತು. ಮಸೂದೆಯನ್ನು ಹಿಂಪಡೆಯಬೇಕು ಅಥವಾ ಜಂಟಿ ಸದನ ಸಮಿತಿ ಇಲ್ಲವೇ ಜಂಟಿ ಆಯ್ಕೆ ಸಮಿತಿಯ ಪರಿಶೀಲನೆಗೆ ಒಪ್ಪಿಸುವಂತೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸದಸ್ಯರು ಆಗ್ರಹಿಸಿದರು. ಆದರೆ ಪ್ರತಿಪಕ್ಷಗಳ ಈ ಬೇಡಿಕೆಯನ್ನು ಸರ್ಕಾರ ಒಪ್ಪಲಿಲ್ಲ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸದಸ್ಯರು ಸರ್ಕಾರದ ನಿಲುವನ್ನು ವಿರೋಧಿಸಿ ಸಭಾತ್ಯಾಗ ಮಾಡಿದರು. ಇದಕ್ಕೂ ಮುನ್ನ ಸದನದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ತಿದ್ದುಪಡಿ ಮಸೂದೆ ಮಂಡಿಸಿ ಮಾತನಾಡಿದ ಎಸ್ಟಿ ಸೋಮಶೇಖರ್, ತಜ್ಞರ ಜೊತೆ ಚರ್ಚಿಸಿ ವಿಧೇಯಕ ರೂಪಿಸಲಾಗಿದೆ. ಈ ಮಸೂದೆಯಿಂದ ಮಧ್ಯವರ್ತಿಗಳ ಹಾವಳಿ ನಿವಾರಣೆಯಾಗಲಿದ್ದು, ನನ್ನ ಬೆಳೆ ನನ್ನ ಹಕ್ಕು ಎಂಬಂತೆ ರೈತರಿಗೆ ತಾನು ಬೆಳೆದ ಬೆಳೆಯ ಬಗ್ಗೆ ತೀರ್ಮಾನ ಕೈಗೊಳ್ಳುವ ಅಧಿಕಾರ ದೊರೆಯಲಿದೆ. ರೈತರ ಆದಾಯ ಹೆಚ್ಚಾಗಲಿದ್ದು, ಸೆಸ್ ಪದ್ಧತಿಯನ್ನು ತೆಗೆದುಹಾಕಲಾಗಿದೆ ಎಂದರು. ಸನ್ಮಾನ್ಯ ಅಧ್ಯಕ್ಷರೇ, ಈ ಖಾತೆ ವಹಿಸಿಕೊಂಡಿದ್ದ ತಕ್ಷಣ ಪ್ರತಿಯೊಂದು ಎಪಿಎಂಸಿಗೆ ನಾವು ವಿಸಿಟ್ ಮಾಡ್ತಕ್ಕಂಥದಕ್ಕೆ ಚಾಲನೆ ಮಾಡಿದೆ ಸನ್ಮಾನ್ಯ ಅಧ್ಯಕ್ಷರೇ. ನಂತರ ಲಾಕ್ಡೌನ್ ಸಂದರ್ಭ ಬಂತು. ನಾನು ಕೃಷಿ ಚರ್ಚೆಯಲ್ಲಿ ಪಾಲ್ಗೊಂಡ ಜೆಡಿಎಸ್ ಶಾಸಕ ಮರಿತಿಬ್ಬೇಗೌಡ, ಎಪಿಎಂಸಿ ತಿದ್ದುಪಡಿ ಕಾಯ್ದೆಯಿಂದ ರೈತರ ಆರ್ಥಿಕ ಬೆನ್ನೆಲುಬಾಗಿರುವ ಎಪಿಎಂಸಿಗಳು ಮುಚ್ಚಿ ಹೋಗಲಿದ್ದು, ಮಾರುಕಟ್ಟೆ ವ್ಯವಸ್ಥೆ ಸಂಪೂರ್ಣ ನಾಶವಾಗಲಿದೆ. ಈ ಮಸೂದೆಗೆ ಸಂಪೂರ್ಣ ವಿರೋಧವಿದೆ ಎಂದರು. ಸ್ಪರ್ಧಾತ್ಮಕ ಬೆಲೆಯಲ್ಲಿ ಕೃಷಿ ಉತ್ಪನ್ನಗಳ ಮಾರಾಟ ಮಾಡುವ ಒಂದು ವೇದಿಕೆ ಸೃಷ್ಟಿಯಾಗಬೇಕು. ರೈತರಿಗೆ ಮತ್ತು ಗ್ರಾಹಕರಿಗೆ ಹೊರೆಯಾಗದಂತೆ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಒಂದು ವೇದಿಕೆ ಸೃಷ್ಟಿ ಆಗಬೇಕು ಅಂತ ಹೇಳಿ ಈ ಒಂದು ಎಪಿಎಂಸಿ ಆಕ್ಟ್ 1966ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದು ಜಾರಿಗೆ ಬರುತ್ತೆ. ಸವರ್ತಿಗಳೇ, ವಿರೋಧ ಪಕ್ಷದಲ್ಲಿ ಇದನ್ನು ಚೆನ್ನಾಗಿ ಮಾತಾಡ್ತಾರೆ. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ, ಎಪಿಎಂಸಿಗಳಲ್ಲಿ ರೈತರನ್ನು ದಲ್ಲಾಳಿಗಳು ಮನಬಂದಂತೆ ನಡೆಸಿಕೊಳ್ಳುತ್ತಿದ್ದಾರೆ.
ಈ ಮಸೂದೆಯಿಂದ ರೈತರ ಮೇಲೆ ನಡೆಯುವ ದೌರ್ಜನ್ಯ ಕೊನೆಯಾಗಲಿದೆ ಎಂದರು. ನನಗನ್ಸ್ಲಿಕ್ಕೆ ಹಚ್ಚ ಅಲ್ಲಿದ್ದಾಗ ಬಹಳ ಚೆನ್ನಾಗಿದ್ರಿ. ಇಲ್ಲಿ ಯಾವ ಸಂಸ್ಕಾರ ನಿಮಗೆ ಬೈತೋ, ಮಂತ್ರಿಗಳಿಗೆ ಯಾವ ಪೀಡೆ ನಿಮಗೆ ತಲುಪೋ, ಯಾವ ಭೂತ ನಿಮ್ಮಲ್ಲಿ ಹೋಯ್ತೋ ನಮಗೆ ಎಷ್ಟು ಅರ್ಥ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಬಂದ್ಮೇಲೆ ನಾವು ಮಂತ್ರಿಗಳಿದ್ದೀರಿ, ಆಮೇಲೆ ಜವಾಬ್ ಕೊಡಿ. ಇಲ್ಲಿ ಜವಾಬ್ ಪ್ರಶ್ನೆ ಅಲ್ಲ, ನಾನು ನೀವು ಮಾತಾಡಿದ ಉತ್ತರ ಕೊಡ್ತಾ ಇಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ, ಇನ್ನೊಬ್ಬರಿಗೆ ಒಂದ್ ನಿಮಿಷ ನೋಡಿ ಶಬ್ದ ಇತ್ತಲ್ಲ. ವಿಧಾನಸಭೆಯಲ್ಲಿ ನಿನ್ನೆ ಅಂಗೀಕಾರಗೊಂಡಿದ್ದ 2020ನೇ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಮತ್ತು ಸಂರಕ್ಷಣಾ ವಿಧೇಯಕವನ್ನು ಇಂದು ವಿಧಾನ ಪರಿಷತ್ನಲ್ಲಿ ಮಂಡಿಸಿ ಒಪ್ಪಿಗೆ ಪಡೆಯಲು ಸರ್ಕಾರ ನಿರ್ಧರಿಸಿದೆ. ವಿರೋಧ ಪಕ್ಷಗಳ ತೀವ್ರ ವಿರೋಧದ ಮಧ್ಯೆಯೂ ನಿನ್ನೆ ವಿಧಾನಸಭೆಯಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಗೆ ಧ್ವನಿಮತದ ಮೂಲಕ ಅಂಗೀಕಾರ ಪಡೆಯಲಾಗಿತ್ತು. ಇಂದು ವಿಧಾನ ಪರಿಷತ್ನಲ್ಲಿ ಈ ಮಸೂದೆ ಮಂಡನೆಯಾಗಲಿದ್ದು, ಕೆಲ ಹೊತ್ತಿನ ಚರ್ಚೆಯ ಬಳಿಕ ಸದನದ ಒಪ್ಪಿಗೆ ಪಡೆಯಲು ಸರ್ಕಾರ ಮುಂದಾಗಿದೆ. ಆದರೆ ಮಸೂದೆಗೆ ಪ್ರತಿಪಕ್ಷ ಕಾಂಗ್ರೆಸ್ ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ದು, ಇಂದು ಕಲಾಪ ಬಹಿಷ್ಕರಿಸುವ ಬಗ್ಗೆ ಯೋಜನೆ ರೂಪಿಸಿದ್ದಾರೆ. ಬಿಲ್ಲು ಇತ್ಯಾದಿಗಳಿಗೆ ಅದನ್ನ ನಾಳೆ ತಗೊಳ್ಳೋಣ, ಉಳಿದಿದ್ದು ಯಾವುದು ತಗೊಳ್ತಾ ಇಲ್ಲ. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ಚರ್ಚೆ. ದಯವಿಟ್ಟು ಪ್ರತಿಪಕ್ಷ ಕನಿಷ್ಠ ಬೆಂಬಲ ಬೆಲೆ ಮುಂದುವರಿಯುವುದರ ಜೊತೆಗೆ ಎಪಿಎಂಸಿ ಮಂಡಿಗಳನ್ನು ರದ್ದುಗೊಳಿಸುವುದಿಲ್ಲ ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಸರ್ಕಾರದ ನಿರ್ಧಾರವನ್ನು ಪುನರುಚ್ಚರಿಸಿದ್ದಾರೆ. ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಅವರು, ಯಾವುದೇ ಕಾರಣಕ್ಕೂ ಯಾರೂ ಕೂಡ ರೈತರ ಭೂಮಿಯನ್ನು ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಹಾಗೆಯೇ ಖರೀದಿದಾರರು ರೈತರ ಭೂಮಿಗೆ ಸಂಬಂಧಿಸಿದಂತೆ ಯಾವುದೇ ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಪೂರ್ಣ ಪಾವತಿಯಾಗದೆ ಗುತ್ತಿಗೆದಾರರು ಒಪ್ಪಂದವನ್ನು ಅಂತ್ಯಗೊಳಿಸಲು ಸಾಧ್ಯವಿಲ್ಲ ಎಂದು ನರೇಂದ್ರ ಸಿಂಗ್ ತೋಮರ್ ಸ್ಪಷ್ಟಪಡಿಸಿದ್ದಾರೆ. ಕೃಷಿ ಕಾನೂನುಗಳ ಪ್ರಕಾರ ರೈತರು ಬೆಳೆ ಬೆಳೆಯುವ ಮೊದಲು ಉತ್ಪನ್ನಗಳ ಬೆಲೆಯನ್ನು ನಿಗದಿಪಡಿಸಬಹುದಾಗಿದೆ. ಖರೀದಿದಾರರು ಸಮಯಕ್ಕೆ ಸರಿಯಾಗಿ ಹಣವನ್ನು ಪಾವತಿಸಬೇಕು, ಇಲ್ಲವಾದರೆ ಅವರು ಕಾನೂನು ಕ್ರಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಕೃಷಿ ಸಚಿವರು ಹೇಳಿದ್ದಾರೆ. ಆಸಿಯಾನ್ ರಾಷ್ಟ್ರಗಳ ನಡುವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸದ ಅಗತ್ಯವಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಇಂದು ಬೆಳಗ್ಗೆ 7ನೇ ಆಸಿಯಾನ್ ರಕ್ಷಣಾ ಸಚಿವರುಗಳ ಸಭೆ ಉದ್ದೇಶಿಸಿ ವರ್ಚುವಲ್ ಮೂಲಕ ಮಾತನಾಡಿದ ಅವರು, ಪ್ರಾದೇಶಿಕ ಹಂತದಲ್ಲಿ ಸುಸ್ಥಿರತೆ, ಶಾಂತಿ ಸ್ಥಾಪನೆಗಾಗಿ ಸುದೀರ್ಘ ಒಡಂಬಡಿಕೆ ಅಗತ್ಯ. ಕಳೆದ ದಶಕದಲ್ಲಿ ಆಸಿಯಾನ್ ರಾಷ್ಟ್ರಗಳ ನಡುವೆ ಉತ್ತಮ ಸಂಬಂಧ ವೃದ್ಧಿಯಾಗಿದ್ದು, ಪರಸ್ಪರ ಸಹಕಾರ, ಕಾರ್ಯತಂತ್ರ ಪಾಲುದಾರಿಕೆಯಲ್ಲಿ ಗಣನೀಯ ಪ್ರಗತಿ ಸಾಧಿಸಲಾಗಿದೆ ಎಂದು ಹೇಳಿದರು. ಸೈಬರ್ ಸುರಕ್ಷತೆ ಮತ್ತು ಸಾಂಕ್ರಾಮಿಕ ರೋಗ ಹರಡುವಿಕೆ ನಿಯಂತ್ರಣ ಇಂದಿನ ಸವಾಲಾಗಿದ್ದು, ಇದರ ಜೊತೆಗೆ ಜೈವಿಕ ಭಯೋತ್ಪಾದನೆಯ ಬೆದರಿಕೆಯನ್ನು ಎದುರಿಸಬೇಕಾಗಿದೆ. ಇದಕ್ಕಾಗಿ ಆಸಿಯಾನ್ ರಾಷ್ಟ್ರಗಳು ಕೊಡುಗೆ ನೀಡಬೇಕಾಗಿದ್ದು, ಈ ನಿಟ್ಟಿನಲ್ಲಿ ಭದ್ರತೆ ಮತ್ತು ರಕ್ಷಣಾ ಸಹಕಾರವನ್ನು ಹೆಚ್ಚು ಸಶಕ್ತಗೊಳಿಸುವ ಅಗತ್ಯವಿದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ಸಾಗರೋತ್ತರ ಸುರಕ್ಷತೆಯಲ್ಲಿನ ಜಂಟಿ ಅಭ್ಯಾಸ, ವಿಪತ್ತು ನಿರ್ವಹಣೆ ಹಾಗೂ ಭಯೋತ್ಪಾದನೆ ನಿಗ್ರಹದ ವ್ಯವಸ್ಥೆಯಲ್ಲಿ ಸುಧಾರಣೆ ತರಲಾಗಿದ್ದು, ಸೇನಾ ಮಟ್ಟದಲ್ಲೂ ಅಭಿವೃದ್ಧಿ ಸಾಧಿಸಲಾಗಿದೆ ಎಂದು ರಕ್ಷಣಾ ಸಚಿವರು ಹೇಳಿದರು. Our collective achievement in the past decade has been remarkable in advancing multilateral cooperation through strategic dialogue and practical security cooperation. Our composition is another pillar of our strength, as it includes defense ministers of 18 key countries that are major stakeholders in the regional security dynamic. Our 7 experts working groups, co-chaired by the ASEAN and 1+ country on a rotational basis, have resulted in sharing of best practices in key domains. Exercises in maritime security, humanitarian aid and disaster relief, counter-terrorism and peacekeeping operations bring together militaries of the members of jointly train and build confidence. The experts working group on humanitarian mine action promotes practical and effective cooperation in dealing with consequences of explosive remnants of war in the region. Cyber security and military medicine are at the forefront of our challenges today. Another notable step has been the adoption of the concept paper on expanding ASEAN direct communication infrastructure to the plus countries.
we also need to continue our efforts to address the threats of bioterrorism, transnational trafficking, and pandemic diseases. ದೆಹಲಿಯ ಸಂಸತ್ ಮಾರ್ಗದಲ್ಲಿ ನೂತನವಾಗಿ ನಿರ್ಮಿಸಲಾಗುತ್ತಿರುವ ಸಂಸತ್ ಭವನ ಕಟ್ಟಡ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಮಧ್ಯಾಹ್ನ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ವೈವಿಧ್ಯತೆಯಲ್ಲಿ ಏಕತೆಯ ದೃಷ್ಟಿಕೋನದೊಂದಿಗೆ ದೇಶೀಯ ವಾಸ್ತುಶಿಲ್ಪಕಾರರಿಂದ ಇಂದಿನ ಅಗತ್ಯಕ್ಕೆ ಅನುಗುಣವಾಗಿ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಈ ಭವನವನ್ನು ನಿರ್ಮಿಸಲಾಗುತ್ತಿದ್ದು 971 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಇದು ಆತ್ಮನಿರ್ಭರ್ ಭಾರತದ ಸಂಕೇತವಾಗಿರಲಿದೆ. ಮುಂದಿನ 100 ವರ್ಷಗಳ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನೂತನ ಸಂಸತ್ ಭವನ ನಿರ್ಮಿಸಲಾಗುತ್ತಿದೆ. ಹಾಲಿ ಸಂಸತ್ ಭವನಕ್ಕಿಂತ ಹೆಚ್ಚಿನ ಸಮಿತಿ ಕೊಠಡಿಗಳು ಮತ್ತು ರಾಜಕೀಯ ಪಕ್ಷಗಳ ಕಚೇರಿಗಳು ಇದರಲ್ಲಿ ಇರಲಿವೆ. 17,000 ಚದರ ಮೀಟರ್ನಲ್ಲಿ ನಿರ್ಮಾಣವಾಗುತ್ತಿರುವ ನೂತನ ಸಂಸತ್ ಭವನ ಪ್ರಸ್ತುತವಾಗಿರುವ ಸಂಸತ್ ಭವನಕ್ಕಿಂತ ದೊಡ್ಡದಾಗಿರಲಿದೆ. ದೇಶ 2022ರಲ್ಲಿ 75ನೇ ಸ್ವಾತಂತ್ರ್ಯೋತ್ಸವ ಆಚರಿಸುವಾಗ ಲೋಕಸಭೆ ಮತ್ತು ರಾಜ್ಯಸಭೆಯ ಕಲಾಪಗಳು ನೂತನ ಸಂಸತ್ ಭವನದಲ್ಲಿ ನಡೆಯಲಿವೆ. ಈ ಹೊಸ ಕಟ್ಟಡದ ಒಳಾಂಗಣವು ನಮ್ಮ ಪ್ರಾದೇಶಿಕ ಕಲೆಗಳು, ಕರಕುಶಲ ವಸ್ತುಗಳು, ಜವಳಿ ಮತ್ತು ವಾಸ್ತುಶಿಲ್ಪದ ಭಾರತೀಯ ಸಂಸ್ಕೃತಿ ಹಾಗೂ ವೈವಿಧ್ಯತೆಯ ಸಮೃದ್ಧ ಮಿಶ್ರಣವನ್ನು ಪ್ರದರ್ಶಿಸಲಿದೆ. 5 की आवश्यकताओं का पालन करना भी शामिल है. साथ ही रखरखाव और संचालन के लिहाज से इसकी ಪ್ರಸಕ್ತ ಹಣಕಾಸು ವರ್ಷದಲ್ಲಿ 1,584 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆತ್ಮನಿರ್ಭರ್ ಭಾರತ್ ರೋಜ್ಗಾರ್ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 2020ರಿಂದ 2023ರ ಸಂಪೂರ್ಣ ಈ ಯೋಜನೆ ಅವಧಿಗೆ ಒಟ್ಟು 20,810 ಕೋಟಿ ರೂಪಾಯಿ ನೀಡಲಾಗಿದೆ. ಸಂಪುಟ ಸಭೆಯ ಬಳಿಕ ನಿನ್ನೆ ಸುದ್ದಿಗಾರರಿಗೆ ಈ ಮಾಹಿತಿ ನೀಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ಸಚಿವ ಸಂತೋಷ್ ಗಂಗ್ವಾರ್, ಸುಮಾರು 58.5 ಲಕ್ಷ ಉದ್ಯೋಗಿಗಳು ಈ ಯೋಜನೆಯ ಲಾಭ ಪಡೆಯಲಿದ್ದಾರೆ ಎಂದು ತಿಳಿಸಿದರು. 2020ನೇ ಸಾಲಿನ ಅಕ್ಟೋಬರ್ 1ರಂದು ಅಥವಾ ನಂತರದಲ್ಲಿ ಹಾಗೂ 2021ರ ಜೂನ್ 31ರವರೆಗೆ ತೊಡಗಿಸಿಕೊಂಡಿರುವ ನೂತನ ಉದ್ಯೋಗಿಗಳಿಗೆ ಸಂಬಂಧಿಸಿದಂತೆ ಈ ಯೋಜನೆಯಡಿ ಸರ್ಕಾರ 2 ವರ್ಷಗಳವರೆಗೆ ಸಹಾಯಧನ ನೀಡುತ್ತದೆ ಎಂದು ಸಚಿವರು ಹೇಳಿದರು. ಸರ್ಕಾರವೇ ಶೇಕಡ 12ರಷ್ಟು ನೌಕರರ ಕೊಡುಗೆಯನ್ನು ಹಾಗೂ ಶೇಕಡ 12ರಷ್ಟು ಸಂಸ್ಥೆಯ ಕೊಡುಗೆಯನ್ನು ಪಾವತಿಸಲಿದೆ. 1,000 ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವ ಸಂಸ್ಥೆಗಳಲ್ಲಿ ಹೊಸ ಉದ್ಯೋಗಿಗಳಿಗೆ ಸಂಬಂಧಿಸಿದಂತೆ ಇಪಿಎಫ್ಗೆ ಶೇಕಡ 24ರಷ್ಟು ಪಾವತಿ ಮಾಡಲಾಗುತ್ತದೆ ಎಂದು ಸಂತೋಷ್ ಗಂಗ್ವಾರ್ ತಿಳಿಸಿದರು. ಕರ್ನಾಟಕದಲ್ಲಿ ಇತ್ತೀಚೆಗೆ ಮಳೆ ಹಾಗೂ ಪ್ರವಾಹದಿಂದ ಉಂಟಾಗಿರುವ ಹಾನಿಯ ಕುರಿತು ಪರಾಮರ್ಶೆ ನಡೆಸಲು ಕೇಂದ್ರ ಆಂತರಿಕ ಸಚಿವಾಲಯದ ಕೇಂದ್ರ ತಂಡ ಇದೇ 13ರಿಂದ 15ರವರೆಗೆ 3 ದಿನಗಳ ಪ್ರವಾಸ ಕೈಗೊಳ್ಳಲಿದೆ. ಗೃಹ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ರಮೇಶ್ ಕುಮಾರ್ ಗಂಟಾ ನೇತೃತ್ವದಲ್ಲಿ ಭೇಟಿ ನೀಡಲಿರುವ ಕೇಂದ್ರ ತಂಡ ಇದೇ 13ರಂದು ಬೆಂಗಳೂರಿಗೆ ಆಗಮಿಸಿ ಮುಖ್ಯಮಂತ್ರಿ ಅವರೊಂದಿಗೆ ಸಮಾಲೋಚನೆ ನಡೆಸಲಿದೆ. ಮರುದಿನ ವಿಮಾನದ ಮೂಲಕ ಕಲಬುರಗಿಗೆ 2 ತಂಡಗಳು ಭೇಟಿ ನೀಡಲಿದ್ದು, ಕಲಬುರಗಿ ಮತ್ತು ವಿಜಯಪುರದಲ್ಲಿ ಪ್ರವಾಹದಿಂದ ಉಂಟಾಗಿರುವ ಹಾನಿ ಕುರಿತು ಪರಿಶೀಲನೆ ನಡೆಸಲಿವೆ. ಮತ್ತೊಂದು ತಂಡ ಉಡುಪಿಗೆ ಭೇಟಿ ನೀಡಿ ಹಾನಿ ಕುರಿತು ಅಂದಾಜಿಸಲಿದೆ. 14ರಂದು ಬೆಂಗಳೂರಿಗೆ ಹಿಂದಿರುಗಲಿರುವ ಕೇಂದ್ರ ತಂಡಗಳು ಕಂದಾಯ ಸಚಿವರು ಮತ್ತು ಕಾರ್ಯದರ್ಶಿಗಳೊಂದಿಗೆ ಚರ್ಚಿಸಲಿದ್ದಾರೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 31,522 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 97,67,372ಕ್ಕೆ ಏರಿಕೆಯಾಗಿದೆ. ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ನಿನ್ನೆ 37,725 ಮಂದಿ ಬಿಡುಗಡೆಯಾಗಿದ್ದು, ಒಟ್ಟು 92,53,306 ಸೋಂಕಿತರು ಗುಣಮುಖರಾಗಿದ್ದಾರೆ. ಇದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡ 94.74ಕ್ಕೆ ಹೆಚ್ಚಳವಾಗಿದೆ. ಇದುವರೆಗೆ ಒಟ್ಟು 1,41,772 ಮಂದಿ ಸಾವನ್ನಪ್ಪಿದ್ದಾರೆ. ಮರಣ ದರ ಶೇಕಡ 1.45ಕ್ಕೆ ತಗ್ಗಿದೆ. 3,72,293 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ ಶೇಕಡ 3.81ಕ್ಕೆ ಇಳಿಕೆಯಾಗಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 1,279 ಮಂದಿಗೆ ಕೋವಿಡ್ ಪ್ರಕರಣ ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,96,563ಕ್ಕೆ ಏರಿಕೆಯಾಗಿದೆ. ನಿನ್ನೆ 3,218 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು,
ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು 8,61,588ಕ್ಕೆ ತಲುಪಿದೆ. ನಿನ್ನೆ 20 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 11,900ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 23,056 ಸಕ್ರಿಯ ಪ್ರಕರಣಗಳಿವೆ. 265 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 1,01,058 ಮಂದಿಗೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,19,79,471 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 728 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,75,891ಕ್ಕೆ ಏರಿಕೆಯಾಗಿದೆ. ನಿನ್ನೆ 2,507 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,54,004ಕ್ಕೆ ಏರಿಕೆಯಾಗಿದೆ. ಸದ್ಯ 17,676 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 13 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,210 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಪರೀಕ್ಷೆಯಲ್ಲಿ ನಿರಂತರವಾಗಿ ಹೆಚ್ಚಳ ಮಾಡಲಾಗುತ್ತಿದ್ದು, ಈವರೆಗೆ 15,759,726 ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಐಸಿಎಂಆರ್ ತಿಳಿಸಿದೆ. ಸರ್ಕಾರಿ ಮತ್ತು ಖಾಸಗಿ ಪ್ರಯೋಗಾಲಯಗಳು ಸೇರಿದಂತೆ ನಿನ್ನೆ ಒಂದೇ ದಿನ 9,22,959 ಮಂದಿಯ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಐಸಿಎಂಆರ್ ಹೇಳಿದೆ. ಇಂದು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನ. ಪ್ರತಿ ವರ್ಷ ಡಿಸೆಂಬರ್ 10ರಂದು ಈ ದಿನ ಆಚರಿಸಲಾಗುತ್ತದೆ. ಮಾನವ ಹಕ್ಕುಗಳ ರಕ್ಷಣೆಗಾಗಿ ವಿಶ್ವಸಂಸ್ಥೆ 1948ರ ಡಿಸೆಂಬರ್ 10ರಿಂದ ಈ ದಿನವನ್ನು ಆರಂಭಿಸಿತು. ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನದ ಅಂಗವಾಗಿ ಟ್ವೀಟ್ ಮಾಡಿರುವ ಹಿಂದೂ ಧಾರ್ಮಿಕ ದತ್ತಿ, ಮೀನುಗಾರಿಕೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ, ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನು ಸ್ವತಂತ್ರವಾಗಿ ಜೀವಿಸುವ ಹಕ್ಕು ಹೊಂದಿದ್ದಾನೆ. ಮಾನವ ಹಕ್ಕುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ತಿಳಿಸಿದ್ದಾರೆ. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಅವರ ಜನ್ಮದಿನವನ್ನು ಇಂದು ಆಚರಿಸಲಾಗುತ್ತಿದೆ. ನಿಜಲಿಂಗಪ್ಪ ಅವರ ಜನ್ಮದಿನದ ಅಂಗವಾಗಿ ಟ್ವೀಟ್ನಲ್ಲಿ ಸಂದೇಶ ನೀಡಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಧೀಮಂತ ರಾಜಕಾರಣಿ ಎಸ್ ನಿಜಲಿಂಗಪ್ಪ ಅವರ ಜಯಂತಿಯಂದು ಅವರಿಗೆ ಗೌರವಪೂರ್ವಕ ನಮನಗಳು. ರಾಷ್ಟ್ರ ರಾಜಕಾರಣದಲ್ಲಿಯೂ ಛಾಪು ಮೂಡಿಸಿದ್ದವರು ಹಲವಾರು ನೀರಾವರಿ, ವಿದ್ಯುತ್ ಮತ್ತಿತರ ಯೋಜನೆಗಳ ಅನುಷ್ಠಾನದ ಮೂಲಕ ನವಕರ್ನಾಟಕ ನಿರ್ಮಾಣಕ್ಕೆ ಭದ್ರ ಬುನಾದಿ ಹಾಕಿದ ದೂರದೃಷ್ಟಿಯ ನಾಯಕರಾಗಿದ್ದರು ಎಂದು ಸ್ಮರಿಸಿದ್ದಾರೆ. ನಗರೀಕರಣ ಹಾಗೂ ಆಧುನಿಕ ಭರಾಟೆಯಲ್ಲಿ ಹಲವು ಜೀವಕೋಶಗಳು ಇತ್ತೀಚಿನ ದಿನಗಳಲ್ಲಿ ನಶಿಸುವ ಅಂಚಿನಲ್ಲಿವೆ. ಇಂಥ ಸಾಲಿನಲ್ಲಿ ಚಿಟ್ಟೆಗಳೂ ಸೇರಿವೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಜೊಯ್ಡಾ ತಾಲೂಕಿನ ಆವಾರ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ನಿರ್ಮಿಸಿರುವ ಚಿಟ್ಟೆ ಪಾರ್ಕ್ ಚಿಟ್ಟೆಗಳ ಸಂತತಿ ಉಳಿವಿಗೆ ನೆರವಾಗಿದೆ. ಜೊಯ್ಡಾ ವಲಯದ ಸಾಲುಮರದ ತಿಮ್ಮಕ್ಕ ಉದ್ಯಾನವನದಲ್ಲಿ ಸುಮಾರು 1 ಎಕರೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ಈ ಚಿಟ್ಟೆ ಪಾರ್ಕ್ನಲ್ಲಿ ಕಪ್ಪು, ಹಳದಿ, ನೀಲಿ ಸೇರಿದಂತೆ 100ಕ್ಕೂ ಹೆಚ್ಚು ಬಗೆಯ ಚಿಟ್ಟೆಗಳು ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿವೆ. ಕೀಟ ಪ್ರಪಂಚದ ಅತ್ಯಂತ ಆಸಕ್ತಿದಾಯಕ ಹಾಗೂ ವಿಶಿಷ್ಟ ರೂಪಾಂತರದ ಮೂಲಕ ಬೆಳೆಯುವ ಚಿಟ್ಟೆಗಳನ್ನು ನೋಡುವುದೇ ಒಂದು ಹಬ್ಬ. ವಲಯ ಅರಣ್ಯಾಧಿಕಾರಿ ಡಾ ಅಜಯ್ ದೂರದರ್ಶನದೊಂದಿಗೆ ಸಾಲುಮರದ ತಿಮ್ಮಕ್ಕ ಉದ್ಯಾನವನದ 1 ಎಕರೆ ಪ್ರದೇಶದಲ್ಲಿ 2019ರಲ್ಲಿ ಚಿಟ್ಟೆ ಪಾರ್ಕ್ ನಿರ್ಮಿಸುತ್ತಿದ್ದೇವೆ. ಆರಂಭದಲ್ಲಿ 27 ಬಗೆಯ ಚಿಟ್ಟೆಗಳಿದ್ದರೆ ಪ್ರಸ್ತುತ ಇದರ ಸಂಖ್ಯೆ 100ಕ್ಕೂ ಹೆಚ್ಚಿದೆ. ಚಿಟ್ಟೆಗಳ ಸಂತತಿ ಬೆಳವಣಿಗೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ವಿವರಿಸಿದರು.
ಜೋಯಿಡಾ ಉಪವಲಯ ಅರಣ್ಯಾಧಿಕಾರಿ ಸಿಜಿ ನಾಯ್ಕ್, ಚಿಟ್ಟೆ ಪಾರ್ಕ್ನಲ್ಲಿ ವಿವಿಧ ಬಗೆಯ 100ಕ್ಕೂ ಹೆಚ್ಚು ಪಾತರಗಿತ್ತಿಗಳು ಕಂಡುಬರುತ್ತಿದ್ದು ಪ್ರವಾಸಿಗರನ್ನು ಆಕರ್ಷಿಸುತ್ತಿವೆ ಎಂದರು. ಪ್ರವಾಸಿ ಸ್ಕಂದಾರೈ, ನಾನಿಲ್ಲಿ ಚಿಟ್ಟೆ ನೋಡಲು ಬಂದಿದ್ದೇನೆ. ಇಲ್ಲಿ ಹಲವು ಬಣ್ಣದ ಚಿಟ್ಟೆಗಳನ್ನು ನೋಡುತ್ತಿರುವುದು ಸಂತಸವಾಯಿತು ಎಂದರು. ಮಾರ್ಚ್ 2019ಕ್ಕೆ ಅಂತ್ಯಗೊಂಡ ಸಾಲಿನ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾ ಲೆಕ್ಕ ಪರಿಶೋಧಕರ ಆರ್ಥಿಕ ಮತ್ತು ರಾಜಸ್ವ ವಲಯಗಳ ಮೇಲಿನ ವರದಿಯನ್ನು ವಿಧಾನಮಂಡಲದಲ್ಲಿ ನಿನ್ನೆ ಮಂಡಿಸಲಾಗಿದೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ವಿವರ ನೀಡಿದ ಮಹಾ ಲೆಕ್ಕ ಪರಿಶೋಧಕರಾದ ಇಪಿ ನಿವೇದಿತಾ, ಆರೋಗ್ಯ ಕವಚ ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನೆ ಹಾಗೂ ವಿವಿಧ ಇಲಾಖೆಗಳ ಲೆಕ್ಕ ಪರಿಶೋಧನೆ ನಡೆಸಲಾಗಿದೆ. ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಅಸಮರ್ಪಕ ನಿರ್ವಹಣೆ ಕಂಡುಬಂದಿದೆ. ಆರೋಗ್ಯ ಕವಚ ಯೋಜನೆಯ ಲೆಕ್ಕ ಪರಿಶೋಧನೆಯಲ್ಲಿ ಲೋಪದೋಷಗಳು ಕಂಡುಬಂದಿವೆ. ದತ್ತಾಂಶ ನಿರ್ವಹಣೆ, ಆಂಬ್ಯುಲೆನ್ಸ್ ಚಾಲಕರು, ತುರ್ತು ಸ್ಥಿತಿ ನಿರ್ವಹಣಾ ತಜ್ಞರ ಹುದ್ದೆಗಳ ಖಾಲಿಯಿಂದ ರೋಗಿಗಳಿಗೆ ಸಮರ್ಪಕ ಸೌಲಭ್ಯಗಳು ದೊರೆತಿಲ್ಲ ಎಂದು ತಿಳಿಸಿದರು. ರಾಜ್ಯದಲ್ಲಿ ಅನುಷ್ಠಾನ ಮಾಡಲಾದ ಯೋಜನೆಗಳ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಯಾವುದೇ ವಿಶೇಷ ಪ್ರಾಧಿಕಾರ ರಚಿಸಿರಲಿಲ್ಲ. ಇದರಿಂದ ಅನುಸರಣಾ ವರದಿಯು ದುರ್ಬಲವಾಗಿದ್ದು ವರದಿಯಲ್ಲಿ ಸೂಚಿಸಲಾದ ನಿಯಮಗಳ ಪಾಲನೆ ಆಗಿಲ್ಲ ಎಂದರು. When it comes to the construction workers cess, a huge amount is being collected as cess, and they're sitting on a very big, fund, and the activities are not commensurate. So the purpose for which the cess is being collected, it is not being used for that purpose. ಇಂದಿನ ದಿನಗಳಲ್ಲಿ ತಾಜಾ ಹಾಗೂ ಶುದ್ಧ ಜೇನುತುಪ್ಪ ದೊರೆಯುವುದು ಕಷ್ಟದ ಸಂಗತಿಯೇ ಸರಿ. ಕಲಬೆರಕೆಯದ್ದೇ ದೊಡ್ಡ ಸಮಸ್ಯೆಯಾಗಿದೆ. ಇಂತಹ ಸಂದರ್ಭದಲ್ಲಿ ಪರಿಸರ ಪ್ರೇಮಿಯೊಬ್ಬರು ವಿಶೇಷ ಕಾಳಜಿಯಿಂದ ಸದ್ದಿಲ್ಲದೆ ಹನಿ ಪಾರ್ಕ್ ನಿರ್ಮಿಸಿ ತಾಜಾ ಜೇನು ನೀಡಲು ಮುಂದಾಗಿದ್ದಾರೆ. ಈ ಕುರಿತು ಒಂದು ವರದಿ. ಘಟ್ಟ ಪ್ರದೇಶವನ್ನು ಒಳಗೊಂಡಿರುವ ಉತ್ತರ ಕನ್ನಡ ಜಿಲ್ಲೆ ಕಾಡು, ಬೆಟ್ಟ, ನದಿ ಸೇರಿದಂತೆ ಅಪಾರ ಅರಣ್ಯ ಸಂಪತ್ತು ಹೊಂದಿದ್ದು ವಿಶಿಷ್ಟ ಜೀವ ವೈವಿಧ್ಯ ಪ್ರದೇಶವಾಗಿದೆ. ಜಿಲ್ಲೆಯಲ್ಲಿ ಜೇನು ಸಾಕಾಣಿಕೆಗೆ ಹೆಚ್ಚಿನ ಅವಕಾಶವಿದೆ. ಇಲ್ಲಿನ ತಾಜಾ ಹಾಗೂ ಶುದ್ಧ ಜೇನುತುಪ್ಪಕ್ಕೆ ಮೊದಲಿನಿಂದಲೂ ಬೇಡಿಕೆ ಇದೆ. ಸಹಜ ಜೇನು ಕೃಷಿಯಿಂದ ಹಲವು ಲಾಭಗಳಿದ್ದು ಕೃಷಿ ಬದುಕಿಗೆ ಜೇನು ಉತ್ತಮ ಆದಾಯ ಮೂಲವಾಗಿದೆ. ಜೇನುತುಪ್ಪ ಅನೇಕ ರೋಗಗಳಿಗೆ ಔಷಧವಾಗಿರುವುದಲ್ಲದೆ ಸೌಂದರ್ಯವರ್ಧಕಗಳ ತಯಾರಿಕೆಯಲ್ಲೂ ತಾಜಾ ಜೇನಿಗೆ ಉತ್ತಮ ಬೇಡಿಕೆ ಇದೆ. ಜೇನಿನ ಮೇಣದಿಂದ ಹಲವು ದಿನಬಳಕೆ ವಸ್ತುಗಳ ತಯಾರಿಕೆಯನ್ನೂ ಮಾಡಲಾಗುತ್ತದೆ. ಈ ನಿಟ್ಟಿನಲ್ಲಿ ಜೋಯಿಡಾ ತಾಲೂಕಿನ ನರಸಿಂಹ ಭಟ್ ಎಂಬುವರು ಜನರಿಗೆ ಜೇನಿನ ಕುರಿತು ಸಂಪೂರ್ಣ ಮಾಹಿತಿ ನೀಡುವ ಸಲುವಾಗಿ ಹನಿ ಪಾರ್ಕ್ ನಿರ್ಮಿಸಿ ವಿವಿಧ ತರಹೇವಾರಿಯ ಜೇನು ಕೃಷಿಯಲ್ಲಿ ತೊಡಗಿದ್ದಾರೆ. ನಿತ್ಯ ಆಗಮಿಸುವ ಪ್ರವಾಸಿಗರಿಗೆ ಜೇನು ಕೃಷಿ ಹಾಗೂ ಜೇನುತುಪ್ಪದ ಕುರಿತು ಅರಿವು ಮೂಡಿಸುತ್ತಿದ್ದಾರೆ. ಅರಣ್ಯ ವಿಷಯದ ಕುರಿತು ಅಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳು ಪಾರ್ಕ್ನಲ್ಲಿ ಅಡಗಿರುವ ಮಾಹಿತಿಯ ಕುರಿತು ಸಹ ಅಧ್ಯಯನ ನಡೆಸುತ್ತಿದ್ದಾರೆ. ಜೇನಿಲ್ಲದೆ ಮನುಷ್ಯನಿಲ್ಲ ಎಂಬ ಪರಿಕಲ್ಪನೆಯೊಂದಿಗೆ ಹನಿ ಪಾರ್ಕ್ ಆರಂಭಿಸಿರುವ ನರಸಿಂಹ ಭಟ್ 4 ವರ್ಷದಿಂದ ಜೇನು ಕೃಷಿ ಮಾಡುತ್ತಿದ್ದಾರೆ. ಅಲ್ಲದೆ 30 ದೇಶಗಳ ವಿಶಿಷ್ಟ ಜೇನು ಸಂಗ್ರಹಿಸಿರುವ ಇವರು ಹಳ್ಳಿಗರಿಗೆ ಸುಮಾರು 3,000 ಜೇನು ಪೆಟ್ಟಿಗೆಗಳನ್ನು ವಿತರಿಸಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಹನಿ ಪಾರ್ಕ್ ನಿರ್ಮಾತೃ ನರಸಿಂಹ ಭಟ್, ಜೇನು ಕೃಷಿಯಲ್ಲಿ ಪರಾಗಸ್ಪರ್ಶ ಕ್ರಿಯೆ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಜೇನು ಹುಳುಗಳು ಹೆಚ್ಚಾಗಿದ್ದರೆ ಅಂತಹ ಪ್ರದೇಶ ಪರಿಸರ ಸಮತೋಲನದಿಂದ ಕೂಡಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಶುದ್ಧ ಹಾಗೂ ತಾಜಾ ಜೇನಿಗೆ ಬೇಡಿಕೆ ಹೆಚ್ಚಾಗಿದೆ ಎಂದರು. ಜೇನಿಲ್ಲ ಅಂದ್ರೆ ನಾವಿಲ್ಲ ಅನ್ನೋದು, ಜೊತೆಯಲ್ಲಿ ನಾವೆಲ್ಲರೂ ಪ್ರಕೃತಿ ಮಧ್ಯೆ ಚೆನ್ನಾಗಿರಬೇಕು, ನಮ್ಮ ಜೊತೆಯಲ್ಲಿ ಜೇನುಗಳು ಇರಬೇಕು ಅಥವಾ ಜೇನು ಜೊತೆ ನಾವು ಇರಬೇಕು ಅನ್ನೋಂಥ ಒಂದು ಸಂದೇಶವನ್ನು ಇಲ್ಲಿ ಮೂಡಿಸುವಂಥದ್ದು. ಮತ್ತು ಎಲ್ಲರಿಗೂ ಒಂದು ಜೇನು ಬಗ್ಗೆ ದೊಡ್ಡ ಹೆದರಿಕೆ ಇದೆ. ಅಯ್ಯೋ ಅದು ಕಡಿಯುತ್ತೆ, ಇನ್ನೇನೋ ಮಾಡುತ್ತೆ, ಹಾಗೆ ಹೀಗೆ ಅನ್ನೋಂಥದ್ದು. ಆದರೆ ನಾವು ಅದನ್ನು ಯಾರೂ ಕೂಡ ಹತ್ತಿರದಿಂದ ನೋಡುವಂಥ ಪ್ರಯತ್ನ ಈವರೆಗೂ ಮಾಡಿಲ್ಲ. ಹಾಗಾಗಿ ಅದು ಹೇಗೆ ನಾವು ನೇಚರ್ನ ಪ್ರೀತಿ ಮಾಡಿದ್ರೆ ನೇಚರ್ ನಮ್ಮನ್ನು ಎಷ್ಟು ಪ್ರೀತಿ ಮಾಡುತ್ತೆ ಅನ್ನೋಂಥದ್ದನ್ನು ತೋರಿಸುವಂಥ ಕೆಲಸ ಕೂಡ ನಾವಿಲ್ಲಿ ಮಾಡ್ತಾ ಇದ್ದೀವಿ. ಜೋಯಿಡಾ ವಲಯದ ಅರಣ್ಯ ರಕ್ಷಕ ರಾಮಚಂದ್ರ ಮೆಗಾನಿ, ಹನಿ ಪಾರ್ಕ್ ಅನ್ನು ವಿಶಿಷ್ಟವಾಗಿ ನಿರ್ಮಿಸಲಾಗಿದೆ.
ಪ್ರವಾಸಿಗರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಇದು ಒಂದು ಅತ್ಯುತ್ತಮ ತಾಣವಾಗಿದೆ ಎಂದರು. ಸೊ ಜೇನು ಕೃಷಿಯನ್ನು ಎಲ್ಲರೂ ಮಾಡಿ ಅದರ ಜೊತೆಗೆ ಜೇನಿನ ಮಹತ್ವವನ್ನು, ಜೇನಿನ ಹುಳುಗಳ ಉಳುವಿಕೆಯನ್ನು, ಪರಿಸರದ ಬಗ್ಗೆ ಜಾಗೃತಿಯನ್ನು ಎಲ್ಲರೂ ಹೊಂದಬೇಕು ಅಂತ ನಮ್ಮ ವಿನಂತಿ. ಹನಿ ಪಾರ್ಕ್ ಕಾರ್ಯನಿರ್ವಹಿಸುತ್ತಿರುವ ಪುಷ್ಪ, ಜೇನು ಕೃಷಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಮಣ್ಣಿನ ಪೆಟ್ಟಿಗೆ ಜಾಗದಲ್ಲಿ ಈಗ ಮರದ ಜೇನು ಪೆಟ್ಟಿಗೆಗಳು ಸ್ಥಾನ ಪಡೆದಿವೆ. ಸಾಂಪ್ರದಾಯಿಕ ಜೇನು ಕೃಷಿ ಲಾಭದಾಯಕವಾಗಿದೆ ಎಂದರು. ಒಂದು ಬಾಕ್ಸ್ ಅಲ್ಲಿ ನಾವು ಬೀ ಕೀಪಿಂಗ್ ಮಾಡ್ತೀವಿ. ಆದ್ರೆ ಮೊದಲಿನ ಜನ ಈ ರೀತಿ ಒಂದು ಮಣ್ಣಿನ ಬಾಕ್ಸ್ ಅಲ್ಲಿ ಬೀ ಕೀಪಿಂಗ್ ಮಾಡ್ತಾ ಇದ್ರು. ಆದ್ರೆ ಇವಾಗ ಯಾರು ಮಾಡಲ್ಲ. ಇದೇನು ಮಣ್ಣಿನ ಮಡಕೆ ಆಗಿರೋದ್ರಿಂದ ತುಂಬಾ ಕ್ಲೀನಿಂಗ್ ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕೆ ಈಗಿನ ಜನ ಇದನ್ನ ಮಾಡಲ್ಲ. ಇನ್ನೊಂದು ಇದು ಗ್ಲಾಸ್ ಅಂತ, ಇದು ಗ್ಲಾಸ್ ಬಾಕ್ಸು. ಇದ್ರಲ್ಲಿ ನಾವು ನೋಡ್ಬೋದು ರಾಣಿನ ಹೇಗೆ ಜೇನುಳ ಎಲ್ಲ ಕವರ್ ಮಾಡ್ತಾರೆ. ಪ್ರವಾಸಿಗರಾದ ಯದುಲಾ ಹನಿ ಪಾರ್ಕ್ನಲ್ಲಿ ಸಾಂಪ್ರದಾಯಿಕ ಜೇನು ಕೃಷಿಯ ಕುರಿತು ಅತ್ಯುತ್ತಮ ಮಾಹಿತಿ ದೊರೆಯಿತು. ತಾನು ಸಹ ಜೇನು ಕೃಷಿಯಲ್ಲಿ ಆಸಕ್ತಿ ಹೊಂದಿದ್ದೆ. ಇದನ್ನು ವೀಕ್ಷಿಸಿ ಸಂತಸವಾಯಿತು. ಪರಿಸರದ ಬಗೆಗೆ ಮಾಹಿತಿಯೂ ದೊರೆಯಿತು ಎಂದರು. नेचर के लिए आई थी, लेकिन यहाँ आके मेरे को ये हनी गार्डन देखने को मिला और वहाँ पे लॉट्स ऑफ ये मिला, नॉलेज मिला और यूजफुल था कि जैसे कैसे कैसे यूज, हम लोग को कैसे एक ही टाइप का मालूम है कि हनी खाएंगे तो इतना होता है, लेकिन यहाँ पे डीप नॉलेज मिला और एक्सपीरियंस एकदम एक्सलेंट था. ಮುಂಬೈ ಷೇರು ಮಾರುಕಟ್ಟೆಯ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ಆರಂಭಿಕ ವಹಿವಾಟಿನಲ್ಲಿ 186 ಅಂಕಗಳ ಇಳಿಕೆಯೊಂದಿಗೆ 45,916ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 57 ಅಂಕಗಳ ಏರಿಕೆಯೊಂದಿಗೆ 13,469ರಲ್ಲಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯದಲ್ಲಿ 11 ಪೈಸೆ ಇಳಿಕೆಯಾಗಿದ್ದು 73.68ರಷ್ಟಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಗೋ ರಕ್ಷಣೆಗೆ ಹೊಸ ಕಾಯ್ದೆ, ಪ್ರತಿಪಕ್ಷಗಳ ತೀವ್ರ ಪ್ರತಿರೋಧದ ನಡುವೆಯೇ ವಿಧಾನಸಭೆ ಒಪ್ಪಿಗೆ, ಬಿಜೆಪಿ ಸಂಭ್ರಮಾಚರಣೆ, ನಾಳೆಯಿಂದ ಕಾಂಗ್ರೆಸ್ ಕಲಾಪ ಬಹಿಷ್ಕಾರ. ಸರ್ಕಾರಕ್ಕೆ ರೈತರ ಬಾರುಕೋಲು ಬರೆ, ಬೆಂಗಳೂರು ರೈಲು ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ವರೆಗೆ ಅನ್ನದಾತರಿಗೆ ಬೃಹತ್ ರ್ಯಾಲಿ, ಕರವೇ ಬೆಂಬಲ. ಇಳಿಕೆಯಾಗಲಿದೆ ಶಾಲಾ ಮಕ್ಕಳ ಬ್ಯಾಗ್ ಭಾರ, ಮಕ್ಕಳ ಸ್ನೇಹಿ ಶಿಕ್ಷಣ ನೀತಿ ಜಾರಿಗೆ ಸಿದ್ಧತೆ, 2ನೇ ತರಗತಿವರೆಗೆ ಹೋಂವರ್ಕ್ ಇಲ್ಲ. ಒಂದು ದೇಶ ಒಂದು ಪಡಿತರ ಕಾರ್ಡ್ ಅನುಷ್ಠಾನ, ಇನ್ಮುಂದೆ ಒಂದೇ ಕಾರ್ಡ್ನಲ್ಲಿ 9 ರಾಜ್ಯಗಳಲ್ಲಿ ದವಸ ಧಾನ್ಯ ಪಡೆಯಲು ಅವಕಾಶ. ಭೂ ಸುಧಾರಣೆ ತಿದ್ದುಪಡಿಗೆ ಅನುಮೋದನೆ, ಪರಿಷತ್ತಿನಿಂದ ಬಂದಿದ್ದ ವಿಧೇಯಕಕ್ಕೆ ವಿಧಾನಸಭೆ ಅಂಗೀಕಾರ, ವಿಪಕ್ಷಗಳ ವಾಗ್ದಾಳಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕೇಂದ್ರದ ವಿರುದ್ಧ ನಾಡಿದ್ದಿನಿಂದ ಉಗ್ರ ಹೋರಾಟ, ರೈತರ ನಿರ್ಧಾರ, ಕೃಷಿ ಕಾಯ್ದೆ ತಿದ್ದುಪಡಿ ಪ್ರಸ್ತಾವನೆ ತಿರಸ್ಕಾರ, ಹೊಸದಾಗಿ ಪ್ರಸ್ತಾವ ನೀಡಿದರೆ ಪರಿಶೀಲನೆ, ರೈತರ ಭರವಸೆ. ದೇಶದಲ್ಲಿ ಡಿಜಿಟಲ್ ಕ್ರಾಂತಿ, ಪ್ರತಿ ಹಳ್ಳಿಗೂ ವೈಫೈ, ಸಿಎಂ ವಾಣಿಗೆ ಕೇಂದ್ರ ಸಂಪುಟ ಒಪ್ಪಿಗೆ. ಮರಕ್ಕೆ ಮೊಳೆ ಹೊಡೆಯುವುದು ಅಪರಾಧ, ಬಿಬಿಎಂಪಿಯಿಂದ ಕಾನೂನು ತಿದ್ದುಪಡಿಗೆ ಕ್ರಮ, ಮಂಜುನಾಥ್. ಕೋವಿಡ್ ಪರೀಕ್ಷೆ ದರ ಇಳಿಕೆ, ನೇರ ಪರೀಕ್ಷೆಗೆ 800 ರೂಪಾಯಿ, ಸರ್ಕಾರದಿಂದ ರವಾನೆಯಾದರೆ 500 ರೂಪಾಯಿ. ಟಿ20 ಶ್ರೇಯಾಂಕ, ಕೊಹ್ಲಿ ರಾಹುಲ್ 1 ಸ್ಥಾನ ಏರಿಕೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ನಲ್ಲಿ ಎಪಿಎಂಸಿ ತಿದ್ದುಪಡಿ ಮಸೂದೆಗೆ ಧ್ವನಿಮತದ ಅಂಗೀಕಾರ, ಕಾಯ್ದೆ ಜಾರಿಯಿಂದ ಮಧ್ಯವರ್ತಿಗಳ ಹಾವಳಿ ನಿವಾರಣೆ, ಸಚಿವ ಎಸ್ಟಿ ಸೋಮಶೇಖರ್. ಕನಿಷ್ಠ ಬೆಂಬಲ ಬೆಲೆ, ಎಂಎಸ್ಪಿ ಮುಂದುವರಿಕೆ, ಎಪಿಎಂಸಿ ಮಂಡಿಗಳ ರದ್ದತಿ ಇಲ್ಲ, ಕೇಂದ್ರ ಸಚಿವ ನರೇಂದ್ರ ಸಿಂಗ್ ತೋಮರ್. ಜೈವಿಕ ಭಯೋತ್ಪಾದನೆ ನಿರ್ಮೂಲನೆಗೆ ಆಸಿಯಾನ್ ಕೊಡುಗೆ ಪ್ರಮುಖ, ಭದ್ರತೆ, ರಕ್ಷಣಾ ಸಹಕಾರ ಸಶಕ್ತಗೊಳಿಸುವ ಅಗತ್ಯ, ರಾಜನಾಥ್ ಸಿಂಗ್. ದೆಹಲಿಯಲ್ಲಿ ನೂತನ ಸಂಸತ್ ಭವನ ಕಟ್ಟಡ ನಿರ್ಮಾಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಶಂಕುಸ್ಥಾಪನೆ.
ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.